ಹೈ, ವೆಲ್ಕಮ್ ಬ್ಯಾಕ್. ಇದು ಥರ್ಸ್ಡೇ ಮತ್ತು ಫ್ರೈಡೇ ಪೂಜೆಯ ಬ್ಲಾಗ್ ಆಗಿರುತ್ತೆ. ಗುರುವಾರ ನಾವೇನು ಪೂಜೆ ಮಾಡಿದ್ವಿ ನಮ್ಮ ಹಿರಿಯರಿಗೆ ಅದರ ಫೋಟೋ ಮತ್ತು ರೆಸಿಪೀಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಒಂದು ಫೋಟೋ ಇದು. ಆ್ಯಂಡ್ ನಾನ್ ವೆಜ್ ತೊಗೊಂಡು ಬಂದಿರ್ತೀವಿ. ನಾನು ಸ್ವೀಟು ಎಲ್ಲ ಎಡೆಗೆ ಇಡೋದಕ್ಕೆ ಮಾಡಿ, ಸೊ ಗ್ರಾಸರೀಸ್ ಏನು ತಂದಿದ್ರು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ. ಹಾಗೇ ತೆಂಗಿನಕಾಯಿ, ಈರುಳ್ಳಿ, ಸ್ವೀಟ್ಸ್ ಎಲ್ಲ ಏನು ಇಡ್ತೀವಿ ಅದಕ್ಕೆ ಎಲ್ಲನೂ ಹೂವು, ಹಣ್ಣು ಎಲ್ಲ ತೊಗೊಂಡು ಬಂದಿರೋದನ್ನು ಹಣ್ಣು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು. ಆ್ಯಂಡ್ ಲಾಸ್ಟ್ ಟೈಮ್ ಏನು 5000ಗೆ ಗ್ರಾಸರೀಸ್ ಎಲ್ಲ ತೊಗೊಂಡಿದ್ದೆ. ಸೊ ಉದ್ದಿನಬೇಳೆ ಒಂದು ಮೆಸ್ ಆಗಿತ್ತು, ಅದನ್ನು ಎತ್ತಿಟ್ಕೊಂಡು ತಿಂಡಿ ಮುಗಿಸಿ ಈಗ ಕಾಫಿ ಕುಡಿದು ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಬೇಯಿಸ್ಬೇಕು ಸಾಯಂಕಾಲ. ಸೊ ಉದ್ದಿನ ವಡೆ ಮಾಡಬೇಕು, ಹಾಗಾಗಿ ನೆನೆಸಿದ್ದೀನಿ. ಆ್ಯಂಡ್ ನಾನ್ ವೆಜ್ ಪ್ರಿಪ್ರೇಷನ್ಗೆ ಪುದೀನ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಗುರುವಾರದ ಬ್ಲಾಗ್. ಆ್ಯಂಡ್ ಫುಲ್ ರೆಸಿಪಿ ಚೆಕ್ ಮಾಡಿ ನಾನು ಮಾಡಿರೋದನ್ನು ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಶುಕ್ರವಾರ ನಾನು ದೇವ್ರ ಸಾಮಾನು ಕೂಡ ತೊಳೆದಿರಲಿಲ್ಲ, ಎಲ್ಲ ತೊಳೆದು ಬೊಟ್ಟಿಟ್ಟು ಕ್ಲೀನಾಗಿ ಒರೆಸಿ ಹಾಗೆ ಹೂವು ಎಲ್ಲ ಇಟ್ಟು ಇವಾಗ ನಾರ್ಮಲ್ ಸಿಂಪಲ್ ಪ್ರಸಾದ ಮಾಡಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಶುಕ್ರವಾರ ಇವತ್ತು ವರಮಹಾಲಕ್ಷ್ಮಿನ ದೀಪಾವಳಿ ಕೂರಿಸೋದ್ರಿಂದ ಶುಕ್ರವಾರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಶ್ರಾವಣ ಶನಿವಾರಕ್ಕೂ ಪೂಜೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇವಾಗ ಪೂಜೆ ಮುಗಿಸಿ ಕುಂಕುಮ ತೊಗೊಂಡು ಬರೋದಕ್ಕೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಥರ್ಸ್ಡೇ ಆ್ಯಂಡ್ ಫ್ರೈಡೇಯ ಬ್ಲಾಗ್. ಆ್ಯಂಡ್ ಹ್ಯಾಪಿ ವರಮಹಾಲಕ್ಷ್ಮಿ ಟು ಎವ್ರಿ ಒನ್. ಥ್ಯಾಂಕ್ ಯು.